ಅಲ್ಲೋಡು, ಗಂಡ ಹೆಂಡತಿ ಇಬ್ರು ಬಟ್ಟೆ ಒಗ್ದು ಎಷ್ಟ್ ಚೆನ್ನಾಗಿ ಒಟ್ಟಿಗೆ ಒಣದ್ ಹಾಕ್ತಿದ್ದಾರೆ. ನನ್ ಗಂಡನೂ ಇದಾರೆ. ಅದನ್ನ ಹೆಂಗಪ್ಪ ಅಲ್ಲೋಯ್ತು? ಎಲ್ಲ ಇವಳ ನನ್ನಿಂದ ಚುಚ್ಚಿದಂಗ ಆಗ್ತಿದೆ. ಎಷ್ಟು ಕೊಬ್ಬಿರ್ಬೇಕು ಇವಳಿಗೆ. ಮಾಡ್ತೀನಿ. ಸುಮ್ಮನೆ ಹೋಗ್ತಾ ಇದ್ರೆ ಏನರ್ಥ? ಇವತ್ತು ಟೈಮ್ ಟೇಬಲ್ ಪ್ರಕಾರ ಬಟ್ಟೆ ಒಗೆಯೋ ಕೆಲಸ ನಿಂದು. ಸೊ ಪ್ಲೀಸ್ ಇನ್ನೊಂದ್ಸಲ. ಯಾಕೋ ಏನಾಯ್ತು? ಏನ್ ಸರ್ ಇದೆಲ್ಲ? ಸಮಾಧಾನವಾಗಿ ಕೂತ್ಕೊಂಡು ಮಾತಾಡೋದು ಬಿಟ್ಟು ಇದೆಲ್ಲ ಯಾಕೆ? ಸರ್, ಈ ಹುಡುಗನ್ ತರಲೆ ಜಾಸ್ತಿ ಆಯ್ತು. ಸ್ಟುಪಿಡ್ ಲವ್ ಬೇಕರ್. ಇವನಿಂದ ರೌಡಿಗಳೆಲ್ಲ ನಮ್ಮ ಅಪಾರ್ಟ್ಮೆಂಟ್ಗೆ ಬರೋಂಗಾಗ್ಬಿಡ್ತು. ಓಯ್, ರೌಡಿ ಕಿವುಡಿ ಅಂದ್ರೆ ಕೈ ಕಾಲು ಕತ್ರ ಸಾಕ್ಬಿಡ್ತೇನೆ. ಸರ್, ನೀವು ನಮ್ಮ ಕಮ್ಯುನಿಟಿ ಮೆಂಬರ್ ಅಲ್ಲ? ಈ ತರ ರೌಡಿಸಮ್ ಇರಲ್ಲ. ಇಟ್ಸ್ ಎ ನೇಚರ್. ಇವನಿಂದ ನಮ್ಮ ಇಡೀ ಅಪಾರ್ಟ್ಮೆಂಟ್ಗೆ ಸೆಕ್ಯೂರಿಟಿನೇ ಇಲ್ದಂಗ ಆಗಿದೆ ಸರ್. ನಿಮ್ ಗೋಳ್ ಕೆಳಕಲ್ಲ ನಾ ಇಲ್ಲಿ ಬಂದಿರೋದು. ಇವಳು ನನ್ನ ತಂಗಿ. ಇವಳಿಗೆ ಒಳ್ಳೆ ಕಡೆ ಗಂಡು ನೋಡಿ ಮದುವೆ ಮಾಡ್ಬೇಕು ಅಂತಿದ್ದೀನಿ. ಆದ್ರೆ ಆ ನನ್ನ ಮಗ ಇವಳಿಗೆ ಲವ್ ಡವ್ ಅಂತೇಳಿ ಇವಳು ಹಿಂದಿಲ್ಲೇ ಸುತ್ತಕ್ಕೆ ಶುರು ಮಾಡಿದ್ದಾನೆ. ಆ ನನ್ನ ಮಗ ಹಿಂಗೆ ಸುತ್ತಾ ಇದ್ರೆ ಅವನ್ನ ಅಡ್ಡ ಕತ್ತಿಸಿ ಇವಳು ಕೋಮಳೆ ಕೂದ್ಬಿಡ್ತೀನಿ. ಇವನನ್ ಬೈದೇನ್ ಪ್ರಯತ್ನ? ನಿಂತಿಲ್ವಾ ಇವ್ರ ಅಪ್ಪ ಅಮ್ಮ? ಅವ್ರನ್ ಬೈರಿ, ಇಲ್ಲ ಜಾಗ ಖಾಲಿ ಮಾಡಿಸಿ. ಅಡ ಇವನ್ ಮಾಡಿದ ತಪ್ಪಿಗೆ ಇವರಿಬ್ರು ಯಾಕೆ ಸರ್ ಜಾಗ ಖಾಲಿ ಮಾಡ್ಬೇಕು? ಏಯ್, ನೋಡ್ದೇನಾ? ನೀನ್ ಮಾಡಿದ ತಪ್ಪಿಗೆ ಯಾರೇನೇ ಅನ್ಸ್ಕೋಬೇಕು? ಲವ್ ಮಾಡಕ್ ಧೈರ್ಯ ಇದ್ರೆ ಮಾಡ್ಬೇಕು, ಇಲ್ದಿರ ಸುಮ್ನಿರ್ಬೇಕು. ಸರ್, ಈಗ ನಿಮ್ ಮಗಳು ಯಾರನ್ನಾದ್ರೂ ಲವ್ ಮಾಡ್ತಿದ್ರೆ ನೀವೇನ್ ಮಾಡ್ತಿದ್ರಿ? ಚಪ್ಪಲಿ ತಗೊಂಡು ಹೊಡಿತಿದ್ದೆ. ಹಾ, ಕರೆಕ್ಟ್. ನಿನ್ ಬಾಯ್ ಫ್ರೆಂಡ್ ಹೆಸರು ಶ್ರೀಕಾಂತನೇ? ಅಲ್ಲ, ನರೇಶ್. ಹಾ, ನೋಡಿದ್ರಾ? ಹೆಸರು ಹೇಳ್ತಿದಂಗೆ ಎಷ್ಟು ಕೋಪ ಬರುತ್ತೆ ನಿಮ್ಗೆ. ಪಾಪ ಅವ್ರ ಕೋಪ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಹೇಳಿ? ಈಗ ರವಿ ಏನ್ ಮಾಡ್ಬೇಕು? ಈ ಹುಡುಗಿ ತಂಟೆ ಬಿಟ್ಟು ಹೇಗಿದ್ರು ಬಿ ಮುಗಿಸಿದಾನೆ, ಒಂದ್ ಒಳ್ಳೆ ಕೆಲಸ ಹುಡ್ಕೋಬೇಕು. ಏನಂತೀರಾ ಸರ್? ನೀವೊಬ್ಬರ ಕರೆಕ್ಟ್ ಆಗಿ ಮಾತಾಡಿದ್ದು. ಏನ ನಿಮ್ಮ ಆಶೀರ್ವಾದ? ನೋಡಿ ಕಲಿಯೋ ಸರ್. ನೀವಾರ ನನ್ನ ಮಗನ ಸ್ವಲ್ಪ ಬುದ್ಧಿ ಹೇಳಿ. ಏನ್ ನೋಡ್ತಿದ್ದೆ? ನೀವು ಪ್ರೀತಿಸ್ದವ್ರು ತಾನೆ? ಎಲ್ರ ಜೊತೆ ಸೇರ್ಕೊಂಡು ನೀವು ಆ ಹುಡ್ಗನ್ ಬೈದ್ರಿ. ಆ ಹುಡ್ಗಿ ಒಪ್ಪಿಗೆ ಇಲ್ದೆ ಅವ್ನ್ ಪ್ರೀತಿಸಿದ್ನಾ? ಬಂದವನು ದೊಡ್ಡ ರೌಡಿ. ಈಗ ದುಡ್ಕಿದ್ರೆ ಕೈ ಕಾಲ್ ತೆಗಿಯೋಕು ಹೆಸಲ್ಲ. ಹಾಗಾದ್ರೆ ಅಲ್ಲಿ ಹೇಳಿದ್ದು ಬೀಸೋದನ್ನ ತಪ್ಸ್ಕೊಂಡ್ರೆ 100 ವರ್ಷ ಆಯುಸ್ಸು. ಆ ಟೈಮ್ ತಕ್ಕನಾಗೆ ಅಡ್ಜಸ್ಟ್ ಆಗ್ಬೇಕು, ಮೇಂಟೈನ್ ಮಾಡ್ಬೇಕು. ಈಗ ನಮ್ಮಿಬ್ಬರ ಮಧ್ಯಾಹ್ನ ಏನಿಲ್ಲ, ಆಚೆ ಕಡೆ ಗಂಡ ಹೆಂಡತಿ ತರ ಮೇಂಟೈನ್ ಮಾಡ್ತಿಲ್ವಾ? ಜಿ ಪಿಕ್ಚರ್ ಹಿಟ್ ದಿನದ ಫೀಲಿಂಗ್.